ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ YT ಮೋಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 20 ವರ್ಷಗಳ ಹಿಂದೆ ಆಗಿರುವಂತಹ ನಿಜವಾದ ಘಟನೆ. ಕಾಲೇಜಿನ ಹೊರಗಡೆ, ಆಗ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಮಾತ್ರ. ಮೊಬೈಲ್ ಫೋನ್ನ ಕಾಲವಲ್ಲ, ಒಂದು ಕಾಯಿನ್ ಬಾಕ್ಸ್ ಇತ್ತು. ಕಾಯಿನ್ ಬಾಕ್ಸ್ನ ಒಳಗಡೆ, ಕಬ್ಬಿಣದ ಕಾಯಿನ್ ಬಾಕ್ಸ್ನ ಒಳಗಡೆ ನೀವು ಕಾಯಿನ್ ಹಾಕಿ ಮಾತನಾಡ್ಬೋದು. ನೀವು ₹1 ಕಾಯಿನ್ ಹಾಕಿದರೆ 1 ನಿಮಿಷ ಮಾತನಾಡಬಹುದು. ಹೊರಗೆ ನಿಂತು ನಾನು ಕೇಳ್ತಾ ಇದ್ದೆ. ಒಬ್ಬಳು ಹುಡುಗಿ, 18 ವರ್ಷದ ಹುಡುಗಿ, ನಿಮ್ಮ ಪ್ರಾಯದ ಹುಡುಗಿ, ನಿಂತ್ಕೊಂಡು ಕಾಯಿನ್ ಹಾಕ್ತಾ ಮಾತನಾಡ್ತಾ ಇದ್ಲು. 20 ನಿಮಿಷ ಮಾತನಾಡಿದ್ಲು. 20 ಕಾಯಿನ್ ಬಿದ್ದ ಸೌಂಡು ನನಗೆ ಕೇಳಿಸ್ತು. ಅಳ್ತಾ ಇದ್ದಾಳೆ, ಬ್ಲಾಸ್ಟ್ ಆಗ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ಕಣ್ಣು ಮೂಗು ಒರೆಸ್ಕೊಳ್ತಾಳೆ, ದುಃಖ ಪಡುತ್ತಾ ಮಾತನಾಡ್ತಾಳೆ. ಒಂದು ಹೆಸರು ರಿಪೀಟ್ ಮಾಡ್ತಾಳೆ. ನನ್ನ ಪ್ರೀತಿಯ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕುವ ಶಕ್ತಿ ಇಲ್ಲ. ನನ್ನ ಪ್ರೀತಿಯ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕುವ ಶಕ್ತಿ ಇಲ್ಲ. ಈ ಮಾತು ರಿಪೀಟ್ ಮಾಡ್ತಾಳೆ. ಅಳ್ತಾಳೆ. ಕಾಯಿನ್ ಬಾಕ್ಸ್ನಿಂದ ಹೊರಗೆ ಬರ್ತಾಳೆ. ನನ್ನನ್ನು ನೋಡಿ ಬೆಚ್ಚಿಬಿದ್ಲು. ಯಾಕೆಂದರೆ ಅವಳಿಗೆ ನನ್ನ ಪರಿಚಯವಿತ್ತು, ನನಗೆ ಅವಳ ಅಪ್ಪನ ಪರಿಚಯವಿತ್ತು. ಈಗ ಚಾಡಿ ಹೇಳ್ತಾರೆ ಅಂತ ಎನಿಸಿಕೊಂಡ್ಲು. ನಾನು ಹೇಳಿದೆ, ದೇವರಾಣೆಗೂ ಚಾಡಿ ಹೇಳುವುದಿಲ್ಲ ಮಗ, ಆತಂಕ ಮಾಡ್ಕೋಬೇಡ. ಬಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ಆ ಹುಡುಗನ ಪರಿಚಯ ಯಾವಾಗ ಆಯಿತು ಹೇಳ್ತೀಯಾ? ನಿಜವಾದ ನಡೆದ ಘಟನೆ. ಹುಡುಗಿ ಹೇಳ್ತಾಳೆ, ಸರ್, 3 ತಿಂಗಳ ಹಿಂದೆ ಪರಿಚಯ ಆಯಿತು ಸರ್. ನಾನು ಕೇಳಿದೆ, 3 ತಿಂಗಳ ಹಿಂದೆ ಪರಿಚಯವಾದ ಹುಡುಗನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳ್ತಾ ಇದೆಯಲ್ಲ ಮಗ. 18 ವರ್ಷ ಲೈಫ್ ಕೊಟ್ಟ ಅಪ್ಪ ಅಮ್ಮನಿಗೆ ಈ ಮಾತು ಹೇಳಿದೀಯಾ? ನನ್ನ ಕ್ವಶನ್ ಚೆನ್ನಾಗಿತ್ತೇನ್ರಿ? 18 ವರ್ಷಗಳ ಕಾಲ ಲೈಫ್ ಕೊಟ್ಟಿರುವಂಥ ಅಪ್ಪನಿಗೆ ಅಮ್ಮನಿಗೆ ಯಾವತ್ತು ಲವ್ ಯು ಅಪ್ಪ, ಲವ್ ಯು ಅಮ್ಮ ಅಂತ ಹೇಳಿದೀಯಾ? ಇಲ್ಲ ಸರ್, ಹೇಳಿಲ್ಲ. ಇವತ್ತು ಹೇಳ್ತೀಯ ನೀನು? ನಂಬರ್ ಕೊಟ್ಟು ಕಳಿಸಿದೆ ನಾನು, ಲ್ಯಾಂಡ್ ಫೋನ್ ನಂಬರ್ ಅದು. ನನಗೆ ಖಂಡಿತ ಗೊತ್ತಿತ್ತು ಹುಡುಗಿ ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತಾಳೆ. ಮನೆಗೋದ್ಲು, ಏನಾಯ್ತೋ ಗೊತ್ತಿಲ್ಲ. ನನಗೆ ರಾತ್ರಿ 8 ಗಂಟೆಗೆ ಅವಳ ಫೋನ್ ಬಂತು. ಲ್ಯಾಂಡ್ ಫೋನ್ ಎತ್ಕೊಂಡೆ ನಾನು. ಆ ಕಡೆಯಿಂದ ಹುಡುಗಿ ಮಾತಾಡಲಿಕ್ಕೆ ಕಷ್ಟಪಡುತ್ತಿದ್ದಾಳೆ. ಬ್ಲಾಸ್ಟ್ ಆಗಿದ್ದಾಳೆ. ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದೆ, ಏನಾಯಿತು ಮಗ, ಹೇಳ್ತೀಯ ನನಗೆ? ಹುಡುಗಿ ಹೇಳ್ತಾಳೆ, ಸರ್, ನಾನು ಸಂಜೆ ಗೇಟ್ ತೆರೆದು ಮನೆಗೋದೆ. ಅಪ್ಪ ಈಸಿ ಚೇರ್ನಲ್ಲಿ ಕೂತ್ಕೊಂಡು ಕನ್ನಡಕ ಹಾಕ್ಕೊಂಡು ಪೇಪರ್ ಓದ್ತಾ ಇದ್ರು. ನಾನು 1 ಅಕ್ಷರ ಮಾತಾಡಲಿಲ್ಲ ಸರ್. ಅಪ್ಪನ ಕಾಲ ಮೇಲೆ ತಲೆ ಇಟ್ಟು ಮೌನವಾಗಿ ಮಲಗಿದ್ದೆ ಸರ್. ಗಾಢವಾದ ನಿದ್ರೆ ಬಂತು. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿದ್ದು. ಕಣ್ಣು ತೆರೆದು ನೋಡ್ತೇನೆ, ಅಪ್ಪನ ಕಣ್ಣಲ್ಲೂ ನೀರು. ಯಾಕೆಂದರೆ ಅಪ್ಪನಿಗೂ ಅದು ಮೊದಲ ಅನುಭವ, ನನಗೂ ಮೊದಲ ಅನುಭವ. ಅಪ್ಪ ನನ್ನ ತಲೆ ತಟ್ತಾ ಮಲಗಿಸ್ತಿದ್ದಾರೆ ಸರ್. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿದ್ದೆ ಸರ್. ಅಡಿಗೆ ಮನೆಗೆ ಹೋದೆ. ಅಮ್ಮ ಯಾವುದೋ ಕೆಲಸ ಮಾಡ್ತಾಯಿದ್ರು. ದರನೆ ಎಳೆದುಕೊಂಡು ತಂದೆ. ಅಮ್ಮನ ಕೂರಿಸಿದೆ. ಪಡಸಾಲೆಯಲ್ಲಿ ಕಾಲು ಚಾಚಿ ಕೂತ್ಕೊಮ್ಮ ಎಂದೇಳಿದೆ. ಅಮ್ಮ ಕಾಲು ಚಾಚಿ ಕೂತರು. ಪುಟ್ಟ ಮಗುವಾಗಿ ಅಮ್ಮನ ಕಾಲ ಮೇಲೆ ಮಲಗಿಬಿಟ್ಟೆ ಸರ್. ಎಂಥ ನಿದ್ರೆ ಸರ್. ಲೈಫಲ್ಲಿ ಯಾವತ್ತೂ ಅಮ್ಮನ ಕಾಲ ಮೇಲೆ ಮಲಗಿರಲಿಲ್ಲ ಸರ್.
ಫಸ್ಟ್ ಟೈಮ್ ಮಲಗಿದೆ. ಕಣ್ಣು ತೆರೆದು ನೋಡ್ತೇನೆ, ಅಮ್ಮ ಕೂಗ್ತಾ ಇದ್ದಾರೆ ಸರ್. ನಾನು ಕೂಗ್ತಾ ಇದ್ದೇನೆ. ಅಮ್ಮ ನನಗೆ ಮೊದಲ ಸಲ ಜೋಗುಳಾಡಿ ಮಲಗಿಸಿದರು ಸರ್. ನನ್ನ ಲೈಫ್ ಚೇಂಜ್ ಆಯಿತು. ನಾನು ಕೇಳಿದೆ, ಈಗಲೂ ನಿನಗೆ ಅದೇ ಹುಡುಗ ಬೇಕು ಅಂತ ಅನ್ನಿಸ್ತಿದೆಯಾ? ಕಾಯಿನ್ ಬಾಕ್ಸ್ನಲ್ಲಿ ಫೋನ್ ಮಾಡ್ತಾ ಇದ್ದೀಯಲ್ಲ? ಅವಳು ಹೇಳ್ತಾಳೆ, ಇಲ್ಲ ಸರ್, ನನಗೆ ಬೇಕಾದ ಪ್ರೀತಿ ಮನೆಯೊಳಗೆ ಸಿಗ್ತಾ ಇದೆ. ಅಪ್ಪ ನನ್ನ ಲೆಜೆಂಡ್, ಅಮ್ಮ ನನ್ನ ಲೆಜೆಂಡ್. ನಾನಿನ್ನು ಹೊರಗಡೆ ಲೆಜೆಂಡ್ ಹುಡ್ಕೋಕ್ಕೆ ಹೋಗೋದಿಲ್ಲ. ಯಾವಾಗ ನಿಮಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಲೆಜೆಂಡ್ ಅಂತ ಕಾಣಿಸ್ತಾರೆ, ಲೆಜೆಂಡನ್ನು ಹೊರಗಡೆ ಹುಡುಕಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಅಪ್ಪ ನಿಜವಾದ ಹೀರೋ, ನಿಮ್ಮ ಅಮ್ಮ ನಿಜವಾದ ಹೀರೋ ನಿಮಗೆ ಆಗಿರ್ತಾರೆ. ಅಪ್ಪ ಅಮ್ಮನ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಜಗತ್ತಲ್ಲಿ ಯಾವ ತಪಸ್ಸಿನ ಅಗತ್ಯ ಇಲ್ಲ. ಯಾರು ಅಪ್ಪ ಅಮ್ಮನನ್ನು ಪ್ರೀತಿ ಮಾಡ್ತಾರೆ ಅವರು ಲೆಜೆಂಡನ್ನು ಹೊರಗಡೆ ಹುಡುಕಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವುದನ್ನು ಹಲವಾರು ಮಂದಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾವಾಗ ನಿಮಗೆ ಅಪ್ಪ ಗಮಾರ ಅನಿಸ್ತದೆ, ಯಾವಾಗ ಅಪ್ಪ ಅವಿದ್ಯಾವಂತ ಅನಿಸ್ತದೆ, ಯಾವಾಗ ಅಪ್ಪ ಕೂಲಿ ಕಾರ್ಮಿಕ ಅಂತ ಅನಿಸ್ತದೆ, ನೀವು ಲೈಫಲ್ಲಿ ಉದ್ಧಾರವಾಗುವುದಿಲ್ಲ. ಯಾವಾಗ ಅಮ್ಮ ಅವಿದ್ಯಾವಂತೆ ಅನಿಸ್ತದೆ, ಯಾವಾಗ ಅಮ್ಮನಿಗೆ ಸಿಗ್ನೇಚರ್ ಮಾಡಲು ಗೊತ್ತಿಲ್ಲ ಹೇಳ್ತೀರಿ. ಸ್ನೇಹಿತರೆ, ಯಾವಾಗ ರಿಜೆಕ್ಟ್ ಮಾಡ್ತೀರಿ ಆವಾಗ ನಿಮಗೆ ಯಾವ ದೇವರು ಕಾಪಾಡುವುದಿಲ್ಲ. ಯಾವಾಗ ನಿಮ್ಮ ಅಪ್ಪ ಅಮ್ಮ ಲೆಜೆಂಡ್ ಆಗಿ ತೆಗೆದುಕೊಳ್ತೀರಿ, ಲೈಫು ಅದ್ಭುತವಾಗುತ್ತದೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.